ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ. ನಾನು ಶ್ವೇತಾ. 2024 ಜನವರಿ 22 ಈ ದಿನಾಂಕ ಕೇವಲ ಭಾರತದ ಇತಿಹಾಸ ಅಷ್ಟೇ ಅಲ್ಲ, ಜಗತ್ತಿನ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುತ್ತೆ. ಸುದೀರ್ಘ 500 ವರ್ಷಗಳ ಇತಿಹಾಸ ಹೊಂದಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರದ ಹೋರಾಟದ ಫಲವಾಗಿ ಇಂದು ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆಯಾಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಜನರಿಗೆ ಮಾಹಿತಿ ಇಲ್ಲ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ನಿರ್ಭಯಾನಂದ ಶ್ರೀಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಗುರುಗಳೇ, ಮೊದಲಿಗೆ 500 ವರ್ಷಗಳ ಕಾಲ ಹೋರಾಟ ಮಾಡ್ಕೊಂಡ್ಬಂದ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಅಂತೂ ಇಂತೂ. ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಅಂತ? ಬಹಳ ಹೆಮ್ಮೆ ಇದೆ. ನನಗನ್ಸುತ್ತೆ ಇವಾಗ ಸ್ವಾತಂತ್ರ್ಯ ಬರ್ತಾ ಇದೆ ನಮಗೆ ಅಂತ. ಏಕೆಂದರೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ತಿನ್ನೋದಕ್ಕಲ್ಲ, ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೈಗಾರಿಕೆಗಳು. ಕೃಷಿ ಕ್ಷೇತ್ರದಲ್ಲಿ ಏನೋ ದೊಡ್ಡದು ಮಾಡಿದ್ವಿ, ವಿದ್ಯಾ ಕ್ಷೇತ್ರದಲ್ಲಿ ಏನೋ ಮಾಡಿದ್ವಿ. ಇದೆಲ್ಲ ಈ ದೇಶಕ್ಕೆ ಯಾರು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಕ್ರಿಸ್ತಪೂರ್ವ 5ನೇ ಶತಮಾನದಿಂದ ಕ್ರಿಸ್ತಶಕ 18ನೇ ಶತಮಾನದವರೆಗೆ ಪ್ರಪಂಚದ ಅತ್ಯಂತ ಮುಂದುವರೆದ ರಾಷ್ಟ್ರ ನಾವು. 30% GDP ಜಗತ್ತಿನ GDPಗೆ ಕಾಂಟ್ರಿಬ್ಯೂಷನ್ ಕೊಟ್ಟವ್ರು ನಾವು. ಬೇರೆಯವರಿಗೆ ಕೃಷಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದ ಕಾಲದಲ್ಲಿ ಕೃಷಿಯಲ್ಲಿ ನಿಲ್ಲದ ರೀತಿಯಲ್ಲಿ ಅಭಿವೃದ್ಧಿಯನ್ನು ಸಾಧಿಸಿದ್ದವ್ರು ನಾವು. ಆರ್ಥಿಕತೆ ತಗೊಳ್ಳಿ, ವಿಜ್ಞಾನ ತಗೊಳ್ಳಿ, ತಂತ್ರಗಾರಿಕೆ ತಗೊಳ್ಳಿ, ಅಗಸ್ತ್ಯ ಟೆಸ್ಟ್ ಟ್ಯೂಬ್ ಬೇಬಿ, ಸೈನ್ಸ್ ತಗೊಳ್ಳಿ, ಯಾವುದನ್ನು ತಗೊಳ್ಳಿ, ಯಾವುದೇ ಕ್ಷೇತ್ರ ತಗೊಳ್ಳಿ, ಅದರಲ್ಲೆಲ್ಲ ಪಾಶ್ಚಾತ್ಯ ರಾಷ್ಟ್ರಗಳು, ಯುರೋಪಿಯನ್ ರಾಷ್ಟ್ರಗಳು ಇನ್ನು ಕಣ್ಣು ತೆರೆದೇ ಇದ್ದಾಗ ತುತ್ತ ತುದಿಯನ್ನು ಮುಟ್ಟಿದ್ದಂಥ ಅದ್ಭುತವಾದ ರಾಷ್ಟ್ರ ನಮ್ಮದು. ಆದರೆ ನಮಗೆ ನಿಜಕ್ಕೂ ಕೂಡ ಬೇಕಾಗಿದ್ದುದು ಏನು ಅಂತಂದ್ರೆ ಕ್ಷಾತ್ರ. ಯುದ್ಧಗಳನ್ನು ಗೆಲ್ಲಬಲ್ಲೆವು, ಯಾರು ಬಂದರೂ ಕೂಡ ನಮ್ಮ ಅಸ್ಮಿತೆಯನ್ನು ನಾವು ಉಳಿಸ್ಕೊಳ್ಳಬಲ್ಲೆವು. ನಮ್ಮ ದೇವಸ್ಥಾನ ಹೊಡೆದಾಕ್ಬಿಟ್ರೆ ನಾವು ನೋಡ್ಕೊಂಡು ಕಣ್ಣೀರು ಹಾಕುವ ಜನ ಆ ದಿನ ಹೋಯಿತು. ಇನ್ನು ಯಾರೂ ಕೂಡ ದೇವಸ್ಥಾನವನ್ನು ಮುಟ್ಟೋದಕ್ಕೆ ನಾವು ಬಿಡೋದಿಲ್ಲ. ಈ ದೇಶದ ಮಣ್ಣಿನ ಕಣವನ್ನು ಯಾರೂ ಕೂಡ ಇನ್ನು ಮುಂದೆ ತಾವು ಕಿತ್ಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ. ಇದು ಇವತ್ತು ನಮಗೆ ಬೇಕಾಗಿತ್ತು. ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಸರ್ಕಾರಗಳು ಮಾಡಬೇಕಾಗಿತ್ತು ನಮ್ಮಲ್ಲಿ ಕ್ಷಾತ್ರವನ್ನು ಅಭಿವೃದ್ಧಿಪಡಿಸೋದು. 1000 ವರ್ಷ ಗುಲಾಮರಾಗಿದ್ದೆವು, ಯಾವುದರಲ್ಲೂ ಕಡಿಮೆ ಇಲ್ಲದ ರಾಷ್ಟ್ರ. ಇದನ್ನು ಜರ್ಮನಿಯ ಫ್ರೆಡ್ರಿಕ್ ಹೆಗಲ್ ಹೇಳ್ತಾರೆ, ಅಮೆರಿಕದ ವಿಲ್ ಡ್ಯೂರೆಂಟ್ ಹೇಳ್ತಾರೆ. ಬೇರೆ ಕ್ಷೇತ್ರಗಳಲ್ಲಿ ಭಾರತ ಹೋಲಿಕೆಗೆ ಸಿಗಲಾರದಷ್ಟು ಮುಂದೆ ಇದೆ ಯುರೋಪ್ಗಿಂತ, ಪಾಶ್ಚಿಮಾತ್ಯ ರಾಷ್ಟ್ರಗಳಿಗಿಂತ. ಆದರೆ 1000 ವರ್ಷ ಯಾಕೆ ಗುಲಾಮಗಿರಿ ಬಂತು? ಅದಕ್ಕೆ ಪ್ರತಿಯೊಬ್ಬರು $1 ಮಿಲಿಯನ್ ಕ್ವಶನ್. ಕಾರಣ ಇಷ್ಟೇ, ನಮ್ಮಲ್ಲಿ ಕ್ಷಾತ್ರ ಸತ್ತು ಹೋಗಿತ್ತು. ನಾವು ಬೇರೆಯವರ ಮೇಲೆ ಅತಿಕ್ರಮಣ ಮಾಡೋದು, ಆಕ್ರಮಣ ಮಾಡೋದು, ಆ ದೇಶವನ್ನು ಗೆಲ್ಲೋದು, ಈ ದೇಶವನ್ನು ಗೆಲ್ಲೋದು, ಅದನ್ನೆಲ್ಲ ನಾವು ಎಂದಿಗೂ ಕೂಡ ನಮ್ಮ ದೇಶದ ಫಾರಿನ್ ಪಾಲಿಸಿಯಾಗಿ ಇಟ್ಕೊಳ್ಳಿಲ್ಲ. ಚೋಳರು ಇನ್ನು ಕೆಲವು ದೇಶಗಳು ಬೇರೆ ಬೇರೆ ರಾಷ್ಟ್ರಗಳನ್ನು ಗೆದ್ಕೊಂಡು ಬಂದಿದ್ವು. ಆದರೆ ಈ ದೇಶದ ನ್ಯಾಷನಲ್ ಪಾಲಿಸಿ ಆಗಿರಲಿಲ್ಲ. ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡೋದು ನಮಗೆಂದು ಬೇಕಿರಲಿಲ್ಲ. ಆದರೆ ನಮ್ಮನ್ನು ಬೇರೆಯವರು ಆಕ್ರಮಣ ಮಾಡಿದಾಗ, ನಮ್ಮ ಹೆಣ್ಮಕ್ಳಿಗೆ ಅವಮಾನ ಮಾಡಿದಾಗ, ನಮ್ಮ ದೇವಸ್ಥಾನಗಳನ್ನು ಒಡೆದು ಹಾಕಿದಾಗ, ನಾವು ಗೌರವಿಸುವಂತಹ ಧರ್ಮ ಗ್ರಂಥಗಳನ್ನು ಸುಟ್ಟು ಹಾಕಿದಾಗ, ಅದನ್ನ ನೇರವಾಗಿ ಅದನ್ನು ಹೀಯಾಳಿಸಿ ಮಾತನಾಡುವಾಗ ಅದಕ್ಕೆಲ್ಲ ತಕ್ಕ ಉತ್ತರ ಕೊಡಬಹುದಾದ ಕ್ಷಾತ್ರ ಗುಂಡಿಗೆ ನಮ್ಮಲ್ಲಿ ಇಲ್ಲದೆ ಹೋಗಿತ್ತು. ಒಂದು ರೀತಿಯ ನಪುಂಸಕರಂತೆ ನಾವು ವರ್ತಿಸಿದ್ವಿ ಸುಮಾರು 15 ಶತಮಾನಗಳ ಕಾಲ. ಈಗ ಇಲ್ಲ, ನಾವು ನಪುಂಸಕರಲ್ಲ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬಲ್ಲೆವು, ಕಳೆದುಕೊಂಡ ಗೌರವವನ್ನು ಮತ್ತೆ ಪಡ್ಕೊಳ್ಳಬಲ್ಲೆವು, ಹೋದ ಮರ್ಯಾದೆ ಮತ್ತೆ ನಮ್ಮದಾಗುತ್ತೆ ಅನ್ನೋದನ್ನು ತೋರಿಸುವುದಕ್ಕೆ ಇವತ್ತು ರಾಮನ ದೇವಸ್ಥಾನ, ಜೊತೆಗೆ ಕಾಶಿ ವಿಶ್ವನಾಥನ ದೇವಸ್ಥಾನ, ಮಥುರೆ ಶ್ರೀಕೃಷ್ಣನ ದೇವಸ್ಥಾನವನ್ನ ಭಾರತೀಯರು ಒಂದು ಹಕ್ಕಿನಂತೆ, ಕಳೆದು ಹೋದ ಸೀತೆಯನ್ನ ರಾಮ ತಗೊಂಡು ಬಂದಿದ್ದ ಅವನ ಹಕ್ಕು. ಅವನೇನು ಅತಿಕ್ರಮಣ ಅಲ್ಲ, ರಾವಣನ ಮೇಲೆ ಅತಿಕ್ರಮಣ ಮಾಡಿದ್ದಲ್ಲ. ತನಗೆ ಸಿಗಬೇಕಾಗಿದ್ದ ನ್ಯಾಯವನ್ನು ಅವನು ಪಡ್ಕೊಂಡಿದ್ದು ಒಬ್ಬ ಮನುಷ್ಯನಾಗಿ, ರಾಜನಾಗಿ ಅವನ ಹಕ್ಕು. ಹಾಗೆಯೇ ಕಳೆದು ಹೋಗಿದ್ದ ನಮ್ಮ ಗೌರವ, ಕಳೆದು ಹೋಗಿದ್ದ ನಮ್ಮ ಅಸ್ಮಿತೆಯನ್ನ ಪುನಃ ಸಂಸ್ಥಾಪನೆ ಮಾಡೋದಕ್ಕೆ ಈ ರಾಮನ ದೇವಸ್ಥಾನವನ್ನು ಕಟ್ಟುವುದು ನಮಗೊಂದು ಅವಕಾಶ. ಬಹಳ ಸಂತೋಷವಾಗಿದೆ. ಈ ಕ್ಷಾತ್ರ ಪ್ರತಿಯೊಬ್ಬ ಭಾರತೀಯನ ರಕ್ತದಲ್ಲಿ, ನಾಡಿಯಲ್ಲಿ ಸಂಚರಿಸಬೇಕು. ಇನ್ನು ಮುಂದೆ ವಿವೇಕಾನಂದರು ಅಮೆರಿಕನ್ನರಿಗೆ ಮತ್ತು ಇಂಗ್ಲೆಂಡಿನ ಶಿಷ್ಯರು ಇಂಡಿಯಾಗೆ ಬರ್ತೀನಿ ಅಂತಂದ್ರೆ ಒಂದು ರಿಪ್ಲೈ ಮಾಡ್ತಾರೆ, ಬನ್ನಿ, ಚಿಂತೆ ಇಲ್ಲ, ಆದರೆ ನಿಮ್ಮಷ್ಟು ಅನುಕೂಲತೆಗಳು ನಮ್ಮಲ್ಲಿಲ್ಲ, ಇದನ್ನೆಲ್ಲ ನೀವು ಸಹಿಸ್ಕೊಳ್ಳೋದಾದ್ರೆ ಬನ್ನಿ, ಅದನ್ನ ನೆನ್ಪಿಟ್ಕೊಳ್ಳಿ,
ಇಲ್ಲಿಗೆ ಬಂದು ನಮ್ಮ ಬಗ್ಗೆ ಒಂದು ಪದ ಕೂಡ ನೀವು ಹಗುರವಾಗಿ ಮಾತನಾಡೋ ಹಾಗಿಲ್ಲ. ಒಂದೇ ಒಂದು ಪದವನ್ನು, ಒಂದೇ ಒಂದು ಅಕ್ಷರವನ್ನು ಇನ್ನು ಮುಂದೆ ನಮ್ಮ ಬಗ್ಗೆ ನೀವು ಹಗುರವಾಗಿ ಮಾತನಾಡೋ ಹಾಗಿಲ್ಲ. ಇಲ್ಲಿವರೆಗೆ ನೀವು ಸಾಕಷ್ಟು ಮಾತಾಡಿದ್ದೀರಿ, ನಾವು ಸಹಿಸ್ಕೊಂಡಿದ್ದೀವಿ. ವಿ ಕೆನಾಟ್ ಟಾಲರೇಟ್ ಎ ವರ್ಡ್ ಆಫ್ ರಿಡಿಕ್ಯೂಲ್ ಎನಿಮೋರ್. ಇಲ್ಲಿಂದ ಆಚೆಗೆ ಒಂದೇ ಒಂದು ಪದ ಕೂಡ ನಮ್ಮ ಬಗ್ಗೆ ನೀವೇನೋ ಕಾಮೆಂಟ್ ಮಾಡಿದ್ರಿ ಅಂದರೆ ಸಹಿಸ್ಕೊಳ್ಳೋಗ್ತಾ ಇರಲಿ, ನೀವು ಬರಬೇಕಾಗಿಲ್ಲ. ಕಡ್ಡಿ ಮುರಿದಂತ ಹೇಳ್ತಾರೆ ವಿವೇಕಾನಂದರು. ಇದು ಕ್ಷಾತ್ರ, ಇದು ರಾಷ್ಟ್ರ ಪ್ರೇಮ, ಇದು ಪ್ರತಿಯೊಬ್ಬ ಭಾರತೀಯನಿಗೂ ಈ ಸ್ಪಿರಿಟ್, ಈ ಭಾವ ಬರಬೇಕು. ಅದರ ಒಂದು ಕುರುಹಾಗಿ ಬರ್ತಾ ಇದೆ ಆ ಭಾವ ಅನ್ನೋದಕ್ಕೆ ಹೋರಾಡಿ ಬಿಡದೆ ರಾಮ ಜನ್ಮಭೂಮಿಯನ್ನು ಕೈವಶ ಮಾಡಿಕೊಂಡು ಅದ್ಭುತವಾದಂಥ ದೇವಸ್ಥಾನವನ್ನು ಕಟ್ಟಿ ಅದಕ್ಕೆ ಒಂದು ಫಿಟ್ಟಿಂಗ್ ರಿಪ್ಲೈ, ನಮ್ಮ ಮೇಲೆ ಆದ ಆಕ್ರಮಣಗಳಿಗೆ ಒಂದು ಫಿಟ್ಟಿಂಗ್ ರಿಪ್ಲೈ. ಏನು ರಿಪ್ಲೈ ಮಾಡಿದ್ವಿ? ಯು ಮೇ ಡೆಮಾಲಿಷ್ ಅವರ್ ಟೆಂಪಲ್, ಯು ಮೇ ಡೆಮಾಲಿಷ್ ಅವರ್ ಟೆಂಪಲ್, ಯು ಮೇ ಡ್ಯಾಮೇಜ್ ಅವರ್ ಟೆಂಪಲ್, ಯು ಕಾಂಟ್ ಡೆಮಾಲಿಷ್ ಅವರ್ ಸ್ಪಿರಿಟ್. We will revive whatever we have lost. We will reconstruct whatever has been destructed, whatever has been demolished. ಅನ್ನುವಂಥ ಒಂದು ಫಿಟ್ಟಿಂಗ್ ರಿಪ್ಲೈ ಕೊಟ್ಟಿದ್ದೀವಲ್ಲ, ಎ ಗ್ರೇಟ್ ಡೇ. ನಿಜವಾಗ್ಲೂ ಕೂಡ ಸ್ವಾತಂತ್ರ್ಯ ಅನ್ನುವಂಥದ್ದು ಫಲ ಕೊಡಬೇಕಾದ್ದು ಈ ರೀತಿಯಲ್ಲಿ. ಆದ್ದರಿಂದ ನನಗೆ ಬಹಳ ಸಂತೋಷ ಆಗಿದೆ. ಗುರುಗಳೇ, ಇನ್ನೇನು 1 ತಿಂಗಳಷ್ಟೇ ಬಾಕಿ ಇದೆ ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆಗೆ. ಸೊ ಅದೇ ದಿನಾಂಕವನ್ನ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂತ, ಆ ದಿನಕ್ಕೆ ಏನಾದರೂ ವಿಶೇಷತೆ ಇದೆಯಾ ಅಂತ? ನನಗನ್ಸಿದ ಮಟ್ಟಿಗೆ ಜನವರಿ 22ಕ್ಕೆ ಹಿಂದೂ ಪಂಚಾಂಗದ ಪ್ರಕಾರ ಯಾವ ದಿನ ಆಗುತ್ತೋ ನನಗೆ ಗೊತ್ತಿಲ್ಲ. ಕ್ರಿಶ್ಚಿಯನ್ ಅಥವಾ ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ 22ಕ್ಕೆ ಆ ಥರದ್ದು ಏನೂ ಇಲ್ಲ. ಬಹುಶಃ ಒಂದು ಒಳ್ಳೆಯ ದಿನ ಅಂತ ಜ್ಯೋತಿಷ್ಕಾರರು ಹೇಳಿರಬಹುದು. ಈ ದೇವಸ್ಥಾನಗಳನ್ನು ಉದ್ಘಾಟನೆ ಮಾಡೋದಕ್ಕೆ, ಮನೆಗಳನ್ನು ಉದ್ಘಾಟನೆ ಮಾಡೋದಕ್ಕೆ, ಇದಕ್ಕೆಲ್ಲ ಒಂದು ಆಗಮಶಾಸ್ತ್ರದ ಪ್ರಕಾರ ಒಂದಷ್ಟು ಒಳ್ಳೆಯ ದಿನಗಳಿರುತ್ತವೆ. ಆ ಥರದ್ದು ಯಾವುದೋ ಒಂದು ದಿನ ಜನವರಿ 22 ಬಂದಿರಬಹುದು. ಅದು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋ ಹಾಗೆ ಅಂಥ ಸಿಗ್ನಿಫಿಕೆನ್ಸ್ ಆ ದಿನಕ್ಕೆ ಯಾವುದೇನಿಲ್ಲ. ಶ್ರೀರಾಮನ ವಿಗ್ರಹದ ವಿನ್ಯಾಸ ಕಾರ್ಯ ತುಂಬಾ ವಿಶೇಷವಾಗಿ ನಡೆದಿದೆ ಅಂತ ಹೇಳ್ತಾರೆ. ಸೊ ಬಹಳಷ್ಟು ಮಂದಿಗೆ ಈ ವಿನ್ಯಾಸ ಹೇಗೆ ನಡೆದಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ವಿಶೇಷತೆಗಳನ್ನ ಹೇಳೋದಾದ್ರೆ ಗುರುಗಳೇ. ಶ್ರೀರಾಮನ ವಿಗ್ರಹ ವಿಶೇಷವಾದ ವಿನ್ಯಾಸ ನಡೆದಿರುತ್ತೆ. ಕಾರಣ ಇಷ್ಟೇ, ಈಗ ಯಾವ ಭಾವನೆ ಇದೆ ಜನರಲ್ಲಿ, ಕಟ್ತಾ ಇರತಕ್ಕಂಥ ಜನರಲ್ಲಿ, ಮತ್ತೆ ದಿ ಹೋಲ್ ಇಂಡಿಯಾ, ಅಮಾಂಗ್ ಆಲ್ ಇಂಡಿಯನ್ಸ್ ಇನ್ ಜನರಲ್ ಯಾವ ಭಾವನೆ ಇದೆ ಅಂದರೆ, ಪ್ರತಿಯೊಂದನ್ನು ಮೈನ್ಯೂಟೆಸ್ಟ್ ಡೀಟೇಲನ್ನು ಸಂಪೂರ್ಣವಾಗಿ ಅದಕ್ಕೆ ಗಮನ ಕೊಟ್ಟು ಅದ್ಭುತ ಭವ್ಯತೆ ಅಂದರೆ ಏನು ಅನ್ನುವಂಥದ್ದನ್ನು ಕಾಣಬೇಕು ಅಂದರೆ ರಾಮ ದೇವಸ್ಥಾನಕ್ಕೆ ಹೋಗಬೇಕು, ಶ್ರೀರಾಮನ ವಿಗ್ರಹ ನೋಡಬೇಕು ಅನ್ನುವಂಥ ರೀತಿಯಲ್ಲಿ ತುಳುಕಾಡ್ತಾ ಇದೆ ಜನರಲ್ಲಿ ಆ ಭಾವನೆ. ನನ್ನ ಹಲವಾರು ಪೂರ್ವಾಶ್ರಮ ಸಂಬಂಧಿಕರು ಮತ್ತು ಪರಿಚಯ ಇರತಕ್ಕಂಥ ನಮ್ಮೂರ ಕಡೆಯವರು ಅಲ್ಲಿ ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ಇದ್ದಾರೆ. ಅವರೆಲ್ಲ ಹೇಳ್ತಾರೆ, ಸ್ವಾಮೀಜಿ ಒಬ್ಬೊಬ್ಬರಲ್ಲೂ ತಮ್ಮ ಮನೆ ಕಟ್ಟುವಾಗಲೂ ಕೂಡ ಇಷ್ಟು ಉತ್ಸಾಹ ಇತ್ತೋ ಗೊತ್ತಿಲ್ಲ, ಇಷ್ಟು ಭಕ್ತಿ ಇತ್ತೋ ಗೊತ್ತಿಲ್ಲ. ಸಾಮಾನ್ಯ ಕೆಲಸಗಾರನಿಂದ ಹಿಡಿದು ಇಟ್ಟಿಗೆ ಇಡೋನಿಂದ ಹಿಡಿದು ಪ್ರತಿಯೊಬ್ಬರಲ್ಲೂ ಕೂಡ ಏನೋ ಒಂದು ದೇಶ ಗೆದ್ದುಬಿಟ್ವಿ, ಅದ್ಭುತವಾದ ಏನೋ ಮಾಡಿದ್ವಿ ಅನ್ನೋ ಉತ್ಸಾಹ ತುಂಬಿ ತುಳುಕಾಡ್ತಾ ಇದೆ ಅಂತ ಹೇಳ್ಬಿಟ್ಟು, ಆ ಉತ್ಸಾಹ ಅನ್ನುವಂಥದ್ದು ಇದೆಯಲ್ಲ, ಹೇಗೆ ಇಲ್ಲಿ ಕಟ್ಟುವ ಕಾಲದಲ್ಲಿ ಕಟ್ಟುವ ಜನರಿಗೆ ಉತ್ಸಾಹವನ್ನು ಕೊಡ್ತು, ಅದೇ ರೀತಿ ಇನ್ನು ಮುಂದೆ ಆ ದೇವಸ್ಥಾನಕ್ಕೆ ಹೋಗಿ ಶ್ರೀರಾಮನ ದರ್ಶನ ಮಾಡುವ ಒಬ್ಬೊಬ್ಬನಲ್ಲೂ 2 ರೀತಿಯ ಭಾವನೆಗಳು ಅಲ್ಲಿ ನಿಸ್ಸಂಶಯವಾಗಿ ಜಾಗೃತವಾಗುತ್ತೆ. ಒಂದು, ಕಳ್ಕೊಂಡಿದ್ದನ್ನು ಪಡ್ಕೊಂಡು ನಾವು ಹಾಗೆಯೇ ಇನ್ನು ಮುಂದೆಯೂ ಏನೇನು ಕಳೆದುಕೊಂಡಿದ್ದೀವೋ ಅದನ್ನೆಲ್ಲ ಪಡ್ಕೊಂಡು ಯು ವಿಲ್ ರೆಸ್ಟೋರ್ ಬ್ಯಾಕ್ ವಾಟ್ ಎವರ್ ಗ್ಲೋರಿ ದಟ್ ಪ್ರೆಸೆಂಟ್ಲಿ ವಿ ಸಿಮ್ ಟು ಹ್ಯಾವ್ ಲಾಸ್ಟ್ ಅನ್ನುವಂಥ ಭಾವನೆ ಜಾಗೃತವಾಗುತ್ತೆ. ಇನ್ನು 2ನೇದು, ಈ ರಾಮನಿಗೆ ಇಷ್ಟೆಲ್ಲ ಇಡೀ ದೇಶ ಅವನಿಗೆ ಸ್ಪಂದಿಸಿದ ಯಾಕೆ, ಅವನಲ್ಲಿ ಏನಿರಬಹುದು, ಅಂಥದ್ದೇನಿದೆ ಅಂತ ರಾಮನ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡುವುದಕ್ಕೆ ಒಂದು ಪ್ರೇರಣೆ ಬರುತ್ತೆ. 2ನೇದೇನಾದರೂ ಬಂದ್ಬಿಟ್ರೆ ಈ ದೇಶ ನಿಜಕ್ಕೂ ಕೂಡ ದಾಪಗಾಲ ಹೊಕ್ಕೊಂಡು ಮುಂದುವರಿಯುತ್ತೆ. ಏಕೆಂದರೆ ಇವತ್ತು ದೇಶದ ಮುಂದಿರುವ ಸವಾಲು ಮೌಲ್ಯಹೀನತೆಯಿಂದ ಈ ದೇಶ ಒದ್ದಾಡ್ತಾ ಇದೆ. ಆ ಮೌಲ್ಯಗಳ ಪುನರ್ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ರಾಮನ ಪಾತ್ರ ಬಹಳ ಅದ್ಭುತವಾಗಿದೆ. ರಾಮನ ಬಗ್ಗೆ ಉತ್ಸಾಹ, ರಾಮನ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥದ್ದು, ರಾಮಾಯಣ ಅಂದರೆ ಏನು ಮೆಸೇಜ್ ಇದೆ ಅದರಲ್ಲಿ, ಯಾವ ಪಾಠಗಳನ್ನು ರಾಮ ಹೇಳ್ಕೊಡ್ತಾ ಇದ್ದಾನೆ, ಇದರ ಕಡೆಗೆ ಜನರ ಗಮನ 1% ಜನರಿಗೇನಾದರೂ ಆ ಕಡೆ ಗಮನ ಹೋದರೆ ದೇಶದಲ್ಲಿ ಒಂದು ಹೊಸ ಗಾಳಿ ಬೀಸುತ್ತೆ, ಸ್ವರ್ಗವೇ ನಿರ್ಮಾಣವಾಗುತ್ತೆ. ಇದೇ ಗಾಂಧೀಜಿಯವರ ಕನಸು ಆಗಿತ್ತು. ರಾಮರಾಜ್ಯ ಅಂದರೆ ಅದೇ, 100ಕ್ಕೆ 100 ಮೌಲ್ಯಗಳಿಂದ ಜನ ಯಾವಾಗಲೂ ಕೂಡ ದೇ ಶುಡ್ ಬಿ ಡೈರೆಕ್ಟೆಡ್ ಬೈ ವ್ಯಾಲ್ಯೂ ಸಿಸ್ಟಮ್ಸ್ ಅಂಡ್ ನೋ ಅದರ್ ಥಿಂಗ್. ದಿ ಗ್ರೇಟೆಸ್ಟ್ ಮೋಟಿವೇಶನ್ ಶುಡ್ ಬಿ ದಟ್
ಐ ಶುಡ್ ಸ್ಟಿಕ್ ಆಲ್ವೇಸ್ ಟು ದಿ ವ್ಯಾಲ್ಯೂಸ್ ನೋ ಮ್ಯಾಟರ್ ವಾಟ್. ಈ ಭಾವನೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಬರಬೇಕು. ಅದನ್ನು ಆ ಭಾವನೆ ತರಿಸೋದ್ರಲ್ಲಿ ರಾಮನಂತಹ ವ್ಯಕ್ತಿತ್ವ ಇತಿಹಾಸದಲ್ಲಿ ನಾವು ಕಾಣೋದು ಬಹಳ ಅಪರೂಪ. ಶ್ರೀರಾಮ ಮಂದಿರದ ನಿರ್ಮಾಣ ಕಾರ್ಯ ಹಾಗೂ ವಾಸ್ತುಶಿಲ್ಪದ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ಅಂತ ಒಂದು ಸ್ಪೆಷಾಲಿಟಿ ಇದೆ ಅಂತಾನೆ ಹೇಳ್ಬೋದು. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ವಾಸ್ತುಶಿಲ್ಪ ಆಗಮಶಾಸ್ತ್ರಗಳ ಪ್ರಕಾರವೇ ನಡೆದಿದೆ. ಅದು ಸಂಪೂರ್ಣವಾಗಿ ನಮ್ಮಲ್ಲಿ ವೈಷ್ಣವ ಆಗಮಗಳು, ಶೈವಾಗಮಗಳು, ಹೀಗೆಲ್ಲ ಆಗಮಗಳಿವೆ. ಆಗಮಶಾಸ್ತ್ರಗಳ ಪ್ರಕಾರವೇ ಕೂಡ ನಡೆದಿದೆ. ಆಮೇಲೆ ಬೇರೆ ಬೇರೆ ಹಂತಗಳಲ್ಲಿ ಫಸ್ಟ್ ಫ್ಲೋರ್ ಅನ್ನುವಂಥದ್ದಿದೆ. ಬೇರೆ ಬೇರೆ ಹಂತಗಳಲ್ಲೂ ಕೂಡ ಅದು ನಡೆದಿದೆ. ಬಹಳ ಅದಕ್ಕೆ ಗಮನ ಕೊಟ್ಟಿದ್ದಾರೆ, ಬಹಳ ಗಮನ ಕೊಟ್ಟಿದ್ದಾರೆ. ಪ್ರತಿಯೊಂದು ಯಾವ ದಿಕ್ಕಿಗೆ ಏನಿರಬೇಕು, ಯಾವ ಮೂಲೆಗೆ ಏನಿರಬೇಕು, ಎದುರುಗಡೆ ಏನಿರಬೇಕು, ಯಾವ ದಿಕ್ಕಿನಿಂದ ಪ್ರವೇಶ ಆಗಬೇಕು, ಮತ್ತು ಪ್ರದಕ್ಷಿಣೆ ಹೋಗೋದಕ್ಕೆ ಬಾಗಿಲುಗಳು ಕೂಡ ಯಾವ ಯಾವ ದಿಕ್ಕಿಗಿರಬೇಕು, ಎಷ್ಟು ಉದ್ದ ಎಷ್ಟು ಅಗಲ ಯಾವ ರೀತಿಯಲ್ಲಿರಬೇಕು, ಎಷ್ಟು ದೂರದಲ್ಲಿ ಗೋಡೆ ಇರಬೇಕು. ಸೋಮನಾಥ ದೇವಸ್ಥಾನವನ್ನು ಕಟ್ಟುವಾಗ ಸೋಮನಾಥ್ನಲ್ಲಿ ಈ ರೀತಿ ಬಹಳ ಗಮನ ಕೊಡಲಾಯಿತು. ಮತ್ತು ಆ ಕಡೆ ಉತ್ತರ ಇಂಡಿಯಾ, ಈ ಕಡೆ ದಕ್ಷಿಣ ಇಂಡಿಯಾ, ಪಶ್ಚಿಮ ಇಂಡಿಯಾ, ಬೇರೆ ಬೇರೆ ಇಂಡಿಯಾದ ಬೇರೆ ಬೇರೆ ಭಾಗಗಳಲ್ಲಿ ಯಾವ ಯಾವ ಈ ವಾಸ್ತು ಅಭ್ಯಾಸಗಳಿದೆ ಅಥವಾ ವಾಸ್ತುಶಾಸ್ತ್ರವನ್ನು ಯಾವ ರೀತಿ ಅಳವಡಿಸ್ಕೊಳ್ತಾರೆ, ಈ ಎಲ್ಲವನ್ನೂ ಕೂಡ ಅಳವಡಿಸ್ಕೊಳ್ಳೋದಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ, ಬಹಳ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ಹೇಳಿದ್ದಾರೆ.